ಮೇ 10, 2026 ನಮ್ಮ ಪ್ರೀತಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಚಿನ್ನ ಖರೀದಿ ಮಾಡಬೇಡಿ, ಮದುವೆಗೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಹೊರಗಡೆ ಎಲ್ಲ ಸುಮ್ಮನೆ ಸುತ್ತಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎನ್ನುವ ಸಲಹೆ ಪ್ರವಚನವನ್ನ ಕೊಟ್ಟರು. ಆಮೇಲೆ ಪೆಟ್ರೋಲ್ ಡೀಸೆಲ್ ವೇಸ್ಟ್ ಮಾಡುವಂತಹ ಲಕ್ಷ ಲಕ್ಷ ಜನವನ್ನ ಸೇರಿಸಿ ದುಂದು ವೆಚ್ಚ ಮಾಡುವಂತಹ ಕಾರ್ಯಕ್ರಮಗಳನ್ನ ಈ ಹೇಳಿಕೆಯನ್ನು ಕೊಟ್ಟ ನಂತರ ಸಾಲಾಗಿ ಮಾಡಿದ್ರು. ಮೇ 11 ಪ್ರಧಾನಿ ಮೋದಿ ಸೋಮನಾಥ ದೇವಾಲಯದಲ್ಲಿ ಭಾರತೀಯ ವಾಯುಪಡೆಯಿಂದ IAF ನಿಂದ ಏರೋಬ್ಯಾಟಿಕ್ ಪ್ರದರ್ಶನವನ್ನು ಕೂಡ ನಡೆಸಿದ್ರು. ಇದು ಇಲ್ಲಿ ದುಂದು ವೆಚ್ಚಕ್ಕಿಂತ ದೊಡ್ಡ ಪ್ರಶ್ನೆ ಇರೋದು ನಮ್ಮ ದೇಶದ ಸೇನೆಯನ್ನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಳಸುವ ಇವರ ನೀಚ ರಾಜಕೀಯದ ಬಗ್ಗೆ. ಇದಕ್ಕೆ ದೇಶದಾದ್ಯಂತ ಹಲವು ನಿವೃತ್ತ ಮತ್ತೆ ಕೆಲವು ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಾನು ಚರಣೆ ವರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ದೇವಸ್ಥಾನಗಳಲ್ಲಿ ಒಂದು ಸೋಮನಾಥ ದೇವಸ್ಥಾನ, ಗುಜರಾತ್. ಅದರ ಪುನರ್ ನಿರ್ಮಾಣಕ್ಕೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಧಾರ್ಮಿಕ ವಿಧಿವಿಧಾನಗಳ ನಡುವೆ ದೇವರಿಗೆ ಏರ್ ಶೋ ಪೂಜೆಯನ್ನು ಕೂಡ ನಮ್ಮ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಾಡಲಾಯಿತು. ಮೋದಿಜಿ ಬಂದ ಮೇಲೆ ಇಂತಹ ಹೊಸ ಪೂಜೆಗಳೆಲ್ಲ ಶುರುವಾಗಿದೆ. ಈ ಪ್ರದರ್ಶನವನ್ನ ಭಾರತೀಯ ವಾಯುಪಡೆಯ ಇಂಡಿಯನ್ ಏರ್ ಫೋರ್ಸ್ ನ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಅಂದ್ರೆ SKAT ನಡೆಸಿದೆ. ಈ ದೇಶದ ಪ್ರಜೆಗಳಾದ ಹಿಂದೂಗಳು ತಮ್ಮ ಧರ್ಮವನ್ನ ಪ್ರಜಾಪ್ರಭುತ್ವವಾದಿ ದೇಶದಲ್ಲಿ ರಾಜಕೀಯಕ್ಕೆ ಬಳಸುವ ತಂತ್ರಕ್ಕೆ ಯಾವತ್ತೂ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಈ ದೇಶದ ಸೇನೆಯ ಬಗ್ಗೆ ಹೆಮ್ಮೆ ಪಡುವ ನಾವು ಅದನ್ನ ಸೇನೆಯನ್ನ ರಾಜಕೀಯಕ್ಕೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಸುವ ಬಗ್ಗೆ ಕೂಡ ವಿರೋಧ ಮಾಡಲೇಬೇಕು. ಯಾಕಂದ್ರೆ ಇದು ಧರ್ಮ ಮತ್ತು ದೇಶದ ರಕ್ಷಣೆಯ ಅಸ್ಮಿತೆಯ ಪ್ರಶ್ನೆ. ಆದ್ರೆ ಈಗ ಈ ಮೋದಿ ಕಾಲದಲ್ಲಿ ಸೇನೆಯನ್ನ ನೇರವಾಗಿ ಬಹಿರಂಗವಾಗಿ ಧಾರ್ಮಿಕ ಸಂಕೇತಗಳ ಒಳಗಡೆ ತರುವ ಪ್ರವೃತ್ತಿ ಆರಂಭ ಆಗಿದೆ. ಇದಕ್ಕೆ ಟಿವಿ, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಚಾರವನ್ನ ಕೂಡ ಕೊಡ್ತಾರೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸೇನಾ ಸಂಪನ್ಮೂಲಗಳ ಬಹಿರಂಗ ಬಳಕೆ ಸಶಸ್ತ್ರ ಪಡೆಗಳ ಧರ್ಮನಿರಪೇಕ್ಷ ಹಾಗೂ ರಾಜಕೀಯ ತಟಸ್ಥ ಮನೋಭಾವಕ್ಕೆ ಧಕ್ಕೆಯನ್ನ ತರುತ್ತದೆ. ಕೆಲವು ನಿವೃತ್ತ ಅಧಿಕಾರಿಗಳ ಅಭಿಪ್ರಾಯದ ಪ್ರಕಾರ ಸೋಮನಾಥದಲ್ಲಿ ನಡೆದಂತಹ ಸೇನಾ ವೈಭವವನ್ನ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗಳಿಗೆ ಮಾನ್ಯ ಅಂತ ಪರಿಗಣಿಸಿದ್ರೆ, ಅದೇ ರೀತಿಯ ವಾಯು ಪ್ರದರ್ಶನಗಳು, ಹೆಲಿಕಾಪ್ಟರ್ಗಳಿಂದ ಹೂ ಹಾಕೋದು, ಸೇನಾ ಪ್ರದರ್ಶನಗಳನ್ನ ಮಸೀದಿ, ಗುರುದ್ವಾರ, ಚರ್ಚ್ಗಳು, ಬೌದ್ಧ ಕ್ಷೇತ್ರಗಳಲ್ಲಿ ಕೂಡ ಮಾಡಬೇಕಾಗ್ತದೆ. ಇವರು ಮಾಡೋದಕ್ಕೆ ಸಿದ್ಧರಿದ್ದಾರಾ? ಇನ್ನು ಹೆಸರು ಬಹಿರಂಗ ಪಡಿಸೋದಕ್ಕೆ ಇಚ್ಛಿಸದಂತಹ ನಿವೃತ್ತ 3 ಸ್ಟಾರ್ ಸೇನಾಧಿಕಾರಿ ಒಬ್ರು ದಿ ವೈರ್ ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಇಂತಹ ಕ್ರಮಗಳು ಇತರ ಧರ್ಮಗಳಿಗೆ ವಿಸ್ತರಿಸಲ್ಪಡದೇ ಇದ್ರೆ ಸ್ಟೇಟ್ ಅಂಡ್ ಆರ್ಮಿ ಅಂದ್ರೆ ಸರ್ಕಾರ ಮತ್ತು ಸೇನೆ ಒಂದು ನಿರ್ದಿಷ್ಟ ಧರ್ಮಕ್ಕೆ ಹೆಚ್ಚು ಹತ್ತಿರವಾಗಿದೆ ಎನ್ನುವ ಸಂದೇಶ ಹೋಗ್ತದೆ. ಈ ದಾರಿಯಲ್ಲಿ ಮುಂದುವರೆದ್ರೆ ಸೇನೆಗಳು ಸ್ಪರ್ಧಾತ್ಮಕ ಧಾರ್ಮಿಕ ಸಂಕೇತಗಳ ಭಾಗವಾಗುವ ಅಪಾಯ ಇದೆ. ಇದು ಧರ್ಮನಿರಪೇಕ್ಷ ಗಣರಾಜ್ಯ ಮತ್ತೆ ರಾಜಕೀಯವಾಗಿ ತಟಸ್ಥ ಎನ್ನುವ ಸೇನೆಯ ತತ್ವಗಳಿಗೆ ವಿರುದ್ಧ ಅಂತ ಹೇಳಿದ್ದಾರೆ. ಸೊ ಜಾಗತಿಕ ತೈಲ ಮಾರುಕಟ್ಟೆಯ ಅಸ್ಥಿರತೆ ಇರಬಹುದು, ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ ಮತ್ತೆ ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಸಾಮಾನ್ಯವಾಗಿ ಇಂತಹ ಏರ್ ಶೋಗಳು ಯುದ್ಧ ಸನ್ನದ್ಧತೆ ನಡೆಯುವ ಸಂದರ್ಭದಲ್ಲಿ ನಡೆಸಬೇಕು, ಅಂದ್ರೆ ಯುದ್ಧ ಆಗ್ತದೆ ಅನ್ನುವ ಸಂದರ್ಭದಲ್ಲಿ ನಡೆಸಬೇಕಾಗ್ತದೆ. ಇಲ್ಲವೇ ಈ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯದಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ನಡೆಸಬೇಕು. ಆದ್ರೆ ಯುದ್ಧ ಸನ್ನದ್ಧತೆಗೆ ಸಂಬಂಧಿಸದ ಏರೋಬ್ಯಾಟಿಕ್ ಪ್ರದರ್ಶನಕ್ಕೆ ದುಬಾರಿ ವಿಮಾನ ಇಂಧನ ಬಳಸಿರೋದನ್ನ ಹಲವು ನಿವೃತ್ತ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. ಒಬ್ಬ ನಿವೃತ್ತ ವಾಯುಪಡೆ ಅಧಿಕಾರಿ ಇದನ್ನ ಮಿತವ್ಯಯದ ಬಗ್ಗೆ ಸಾರ್ವಜನಿಕರಿಗೆ ನೀಡುವ ಉಪದೇಶ ಮತ್ತೆ ಧಾರ್ಮಿಕ ಸಮಾರಂಭಗಳಲ್ಲಿ ನಡೆಯುವ ದುಬಾರಿ ವೈಮಾನಿಕ ಪ್ರದರ್ಶನದ ನಡುವೆ ಇರುವ ತೀವ್ರ ವೈರುಧ್ಯ ಅಂತ ಕರೆದಿದ್ದಾರೆ. ಈ ಸ್ಕಾಟ್ ತಂಡ 6 BAE ಸಿಸ್ಟಮ್ ಹಾಕ್ MK-132 ಜೆಟ್ಗಳನ್ನ ಬಳಸಿ ಸೋಮನಾಥ ದೇವಸ್ಥಾನದ ಮೇಲೆ ಹೋಗಿ ಅಲ್ಲಿ ವೈಮಾನಿಕ ಸಾಹಸ ಪ್ರದರ್ಶನವನ್ನು ನಡೆಸಿದ್ದಾರೆ. ಸೊ ಈ ವಿಮಾನಗಳು ಕೇಸರಿ, ಬಿಳಿ, ಹಸಿರು ಬಣ್ಣದ ಹೊಗೆಯನ್ನ ಬಿಟ್ಟು ಭಾರತದ ತ್ರಿವರ್ಣ ಧ್ವಜದ ಬಣ್ಣವನ್ನ ಆಕಾಶದಲ್ಲಿ ಮೂಡಿಸಿದ್ರು. ಇದೇ ವೇಳೆಗೆ ಚೇತಕ್ ಹೆಲಿಕಾಪ್ಟರ್ ಮೂಲಕ ಕುಂಭಾಭಿಷೇಕ ಮಾಡಿಸಿದ್ರು. ಮಹಾಪೂಜೆಯ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇದ್ರು, ಕೆಲವು ಸ್ವಾಮಿಗಳಿದ್ರು, ದೇವಸ್ಥಾನದ ಟ್ರಸ್ಟಿಗಳೆಲ್ಲ ಇದ್ರು. ಸೋಮನಾಥ ದೇವಸ್ಥಾನ ಹಿಂದೂಗಳ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು.
ಸ್ವತಂತ್ರ ಬಂದ ನಂತರ ಅದನ್ನ ಮತ್ತೆ ನಿರ್ಮಾಣ ಮಾಡೋದಕ್ಕೆ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬೆಂಬಲವನ್ನು ಕೊಟ್ಟಿದ್ರು. 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಆ ದೇವಸ್ಥಾನವನ್ನು ಉದ್ಘಾಟಿಸಿದ್ರು. ಆದ್ರೆ ಆ ಕಾಲದಲ್ಲಿ ಕೆಲವು ರಾಜಕೀಯ ನಾಯಕರು ಧರ್ಮ ನಿರಪೇಕ್ಷ ರಾಷ್ಟ್ರ ಬಹಿರಂಗವಾಗಿ ಈ ರೀತಿ ಧಾರ್ಮಿಕ ಯೋಜನೆಗಳಿಂದ ಜೊತೆಗೆ ಗುರುತಿಸಿಕೊಳ್ಳೋದು ತಪ್ಪು, ಅದೊಂದು ಅಂತರವನ್ನ ಕಾಯ್ದುಕೊಳ್ಬೇಕು ಅಂತ ವಾದಿಸಿದ್ರು. ಒಬ್ಬ ನಿವೃತ್ತ 2 ಸ್ಟಾರ್ ವಾಯುಪಡೆಯ ಅಧಿಕಾರಿ ಒಬ್ರು, ಇದು ಗಣರಾಜ್ಯೋತ್ಸವ ಪಥಸಂಚಲನ ಅಥವಾ ಸಂವಿಧಾನಾತ್ಮಕ ಕಾರ್ಯಕ್ರಮ ಅಲ್ಲ, ಇದು ದೇವಸ್ಥಾನ, ಪೂಜೆಗಳು, ಸಂತರು ಮತ್ತೆ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ನೇರವಾಗಿ ಸಂಬಂಧಿಸಿದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಯುದ್ಧ ತರಬೇತಿ ಪಡೆದಂತಹ ವೈಮಾನಿಕ, ಆಮೇಲೆ ಸೇನಾ ಜೆಟ್ಗಳು, ಬಣ್ಣದ ಹೊಗೆ, ಹೆಲಿಕಾಪ್ಟರ್, ಪುಷ್ಪವೃಷ್ಟಿ ಇವೆಲ್ಲವೂ ಸೇನಾ ಸಂಕೇತಗಳು. ಇವುಗಳನ್ನ ಧಾರ್ಮಿಕ ವೈಭವದ ಭಾಗವನ್ನಾಗಿಸಿದ್ದು ತಪ್ಪು ಅಂತ ಅವರು ಹೇಳಿದ್ದಾರೆ. ಈ ಟೋಟಲ್ ಸೋಮನಾಥ ಎಪಿಸೋಡ್ ಏನಿದೆ ಮೋದಿ ಅವ್ರದ್ದು, ಇದು ಪ್ರತ್ಯೇಕ ಆಗಿರ್ಬೇಕಾಗಿದ್ದಂತಹ 3 ಸಂಸ್ಥೆಗಳನ್ನು ಒಂದು ಮಾಡಿದೆ. ಅಂದ್ರೆ ಧರ್ಮ, ರಾಜಕೀಯ ಅಧಿಕಾರ ಮತ್ತೆ ಸೇನೆ, ಇವು 3 ಬೇರೆ ಬೇರೆ ಇರಬೇಕಿತ್ತು, ಆದ್ರೆ ಅವನ್ನ ಬೆರೆಸಿದೆ. ಇಂತಹ ದೃಶ್ಯಗಳು ಸೇನೆ ಒಂದು ನಿರ್ದಿಷ್ಟ ಧಾರ್ಮಿಕ ಗುರುತಿನೊಂದಿಗೆ ಹೊಂದಾಣಿಕೆ ಹೊಂದಿದೆ ಅನ್ನುವ ಒಂದು ಭಾವನೆಯನ್ನ ಇಡೀ ದೇಶದಲ್ಲಿ ಬಿತ್ತಬಹುದು. ಬಿಜೆಪಿ ಸತತವಾಗಿ ಸೇನೆಯ ದುರ್ಬಳಕೆಯನ್ನ ಈ ರೀತಿ ಮಾಡ್ತಾ ಇದೆ. ಈ ಮೂಲಕ ಇವರಿಗೆ ಈ ದೇಶದ ಬಗ್ಗೆ ಭಕ್ತಿ ಗೌರವ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಭಾರತದ ಸೇನೆಗಳು ದಶಕಗಳ ಕಾಲ ಧರ್ಮ ನಿರಪೇಕ್ಷ ಮತ್ತು ಎಲ್ಲಾ ಸಮುದಾಯಗಳಿಂದ ಸಮಾನ ಅಂತರವನ್ನ ಕಾಯ್ದುಕೊಂಡಂತ ಸಂಸ್ಥೆಗಳಾಗಿ ಬೆಳೀತಾ ಬಂದಿದ್ದಾವೆ. ಸೊ ಆ ಚಿತ್ರಣಕ್ಕೆ, ಆ ಒಂದು ಇಮೇಜ್ ಏನಿದೆ ಆರ್ಮಿದು, ಅದಕ್ಕೆ ಧಕ್ಕೆ ಬಂದ್ರೆ ಅದರ ದೀರ್ಘಕಾಲಿಕ ಪರಿಣಾಮವನ್ನು ಎದುರಿಸಬೇಕಾದ ಪರಿಸ್ಥಿತಿ ಭಾರತಕ್ಕೆ ಬರ್ಬೋದು.